ಋಷಿಗಳ ಸಂಖ್ಯೆ ಪಟ್ಟಿ ಮಾಡಿ ಅಂತಂದ್ರೆ ಎಷ್ಟು ಋಷಿಗಳು ಸಾಲು ಸಾಲಾಗಿ ಋಷಿಗಳನ್ನು ಪಟ್ಟಿ ಮಾಡ್ತೀವಿ. ಸಂತರನ್ನ ಸಾಲು ಸಾಲಾಗಿ ಪಟ್ಟಿ ಮಾಡ್ತೀವಿ. ನಾವು ಎಲ್ಲರ ಕಾಲಿಗೂ ಹೋಗಿ ಬೀಳ್ತೀವಿ, ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀವಿ. ಇವನಿಗಿಂತ ಶ್ರೇಷ್ಠ ಮತ್ತೊಬ್ಬ ಇಲ್ಲ ಅಂತ ನಾವು ಯಾವತ್ತೂ ಭಾವಿಸೋದೇ ಇಲ್ಲ. ಸ್ವತಃ ಬುದ್ಧ ಹೇಳಿದ, ನಾನೇ ಮೊದಲನೇ ಬುದ್ಧ ಅಲ್ಲ, ನಾನೇ ಕೊನೆಯ ಬುದ್ಧನೂ ಅಲ್ಲ. ನನಗಿಂತ ಮುಂಚೆ 100 ಬುದ್ಧರಾಗಿ ಹೋದ್ರು, ನನ್ನ ನಂತರವೂ 100 ಬುದ್ಧರು ಬರ್ತಾರೆ. ಬುದ್ಧ ಹೇಳಿರೋ ಮಾತಿದು. ಹಂಗೆ ಹೇಳಿರುವಂತ ಬುದ್ಧನ ಅನುಯಾಯಿಗಳು, ಮಹಾವೀರನ ಅನುಯಾಯಿಗಳು, ಋಷಿ ಪರಂಪರೆಯ ಇವತ್ತಿನ ಸಂತಾನಗಳು ನಾವು ಹೇಗೆ ಮೂಲಭೂತವಾದಿಗಳಾಗೋದು ಸಾಧ್ಯ? ನಾನು ಬೇರೆಯೇ ಯಾವುದೋ ಪರಂಪರೆಯಿಂದ ಬಂದವನು, ಎಲ್ಲೋ ಒಂದು ಟಿವಿಯಲ್ಲಿ ಲಿಂಗ ಪೂಜೆ ಮಾಡೋದ್ರ ನೋಡಿ ಬಹಳ ಖುಷಿ ಪಟ್ಟೆ, ಎಷ್ಟು ಚೆನ್ನಾಗಿದ್ಯಲ್ಲ ಅಂತ. ನಾನು ಲಿಂಗವನ್ನ ಧಾರಣೆ ಮಾಡ್ಕೊಂಡು ಬಂದ್ಬಿಟ್ಟೆ ಒಂದಿನ. ನಮ್ಮನೇಲಿ ನಮ್ಮಪ್ಪ ಹೊಡಿಬೇಕಿತ್ತು ನನಗೆ, ಅದ್ ಹೆಂಗ್ ಮಾಡ್ಕೊಂಡು ಬಂದ್ರಿ ಅಂತ. ನಮ್ಮಮ್ಮ ಏನ್ ಮಾಡಿದ್ರು ಗೊತ್ತಾ, ಈ ಲಿಂಗವನ್ನಿಡೋ ಕರಡಿಗೆ ಮಾಡಿಸ್ಕೊಡ್ತೀನಿ ಇರೋ, ನಿನಗೆ ಇಟ್ಕೊಂಡು ನೀನು ಇದನ್ನ ಪ್ರಾಕ್ಟೀಸ್ ಮಾಡು ಚೆನ್ನಾಗಿ, ಒಳ್ಳೇದು ಯಾವ್ದಾದ್ರು ಏನು. ಅಲ್ಟಿಮೇಟ್ಲಿ ಆ ಸ್ಪಿರಿಚುವಲ್ ಪಾತಲ್ಲಿ ಇರಬೇಕು ಅಷ್ಟೇ ನಾವು ಅನ್ನೋ ಪರಂಪರೆ. ಅಂದ್ರೆ ಯಾವ ಪರಂಪರೆಯೊಂದಿಗೂ ಭೇದವೆಣಿಸದೇ ಇರುವಂತ ನಾನು ಅದು ಹೆಂಗ್ರೆ ಮೂಲಭೂತವಾದಿ ಆಗ್ಲಿಕ್ಕೆ ಸಾಧ್ಯ? ಯಾರು ಮೂಲಭೂತವಾದಿ? ಯಾರು ದೇವರು ಒಬ್ಬನೇ, ಪ್ರವಾದಿ ಒಬ್ಬನೇ ಅಂತ ಹೇಳೋದ್ರ ಜೊತೆಗೆ ಈ ಪುಸ್ತಕ ಮಾತ್ರ ಸತ್ಯ, ಈ ಪುಸ್ತಕ ಬಿಟ್ಟು ಬೇರೆ ಪುಸ್ತಕ ಓದೋನು ಮೋಸಗಾರ, ಅವನು ತಪ್ಪು ಮಾಡ್ತಾ ಇದ್ದಾನೆ, ಅವನು ಶಿರ್ಕ್ ಮಾಡ್ತಾ ಇದ್ದಾನೆ, ಅವನನ್ನು ಕೊಲ್ಲಬೇಕು ಅಂತ ಹೇಳಿದ್ರೆ ಅವನು ಮೂಲಭೂತವಾದಿ.